ಕೃಷ್ಣ ನಗರಿ ಉಡುಪಿಯಲ್ಲಿ ಪರ್ಯಾಯ ಮಹೋತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ. ಕೃಷ್ಣ ಮಠದ ದ್ವೈವಾರ್ಷಿಕ ಉತ್ಸವವಾಗಿರುವಂತ ಪರ್ಯಾಯ ಮಹೋತ್ಸವಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂತದ್ದು. ಸ್ವಚ್ಛಗೊಂಡು ಶೃಂಗಾರಗೊಂಡಿದೆ ಉಡುಪಿಯ ನಗರದ ಪ್ರತಿಯೊಂದು ಬೀದಿಗಳು ಕೂಡ. ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯಿಂದ ಪರ್ಯಾಯ ಪೀಠಾರೋಹಣವನ್ನ ಮಾಡಲಾಗತ್ತೆ. ಉಡುಪಿಯಲ್ಲಿ ಸುಗುಣೇಂದ್ರ ಸ್ವಾಮೀಜಿಯಿಂದ 4ನೇ ಬಾರಿ ಈ ಪೀಠಾರೋಹಣವನ್ನ ಮಾಡಲಾಗತ್ತೆ. ಬೆಳಗ್ಗೆಯಿಂದಲೇ ವೈದಿಕ ಹಾಗೂ ಧಾರ್ಮಿಕ ವಿಧಿವಿಧಾನಗಳು, ಕಾರ್ಯಕ್ರಮಗಳು ಎಲ್ಲವೂ ಕೂಡ ಆರಂಭಗೊಂಡಿದೆ. ಪರ್ಯಾಯ ಕಾಲದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೆರವೇರುತ್ತೆ. ಅದಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಕನಕದಾಸ ಮಂಟಪ ವೇದಿಕೆಯಲ್ಲಿ ನಿತ್ಯ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುತ್ತೆ. ಮನರಂಜನಾ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಎಲ್ಲರೂ ಇದರಲ್ಲಿ ಭಾಗಿಯಾಗ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋದು ಬಹಳ ಖುಷಿಯ ವಿಚಾರ. ರಥಬೀದಿ, ಪಾರ್ಕಿಂಗು, PPC ಕಾಲೇಜು, ಜೋಡುಕಟ್ಟೆ ಸೇರಿದಂತೆ ವಿವಿಧ ಕಡೆ ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ಳಲಾಗಿದೆ. ಎಲ್ಲ ವೇದಿಕೆಯಲ್ಲಿ ಭಜನೆ, ಸಂಗೀತ, ರಸಮಂಜರಿ, ಯಕ್ಷಗಾನ, ನಾಟಕ ಕಾರ್ಯಕ್ರಮ ಎಲ್ಲವೂ ಕೂಡ ಇರುತ್ತೆ. ಕೃಷ್ಣನಗರಿಯಲ್ಲಿ ಪರ್ಯಾಯ ಮಹೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು. ಅಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ, ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ನೋಡಿ, ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಯಾವ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದನ್ನು ನೋಡೋಣ. ಕೃಷ್ಣ ಮಠದಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟು 8 ಮಠಗಳು ಇರುವಂಥದ್ದು. ಉಡುಪಿ ಕೃಷ್ಣ ಮಠದಲ್ಲಿ 8 ಮಠಗಳಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸಂಭ್ರಮ ಮನೆ ಮಾಡಿದೆ. ಕಾಣಿಯೂರು ಮಠ, ಸೋದೆ ಮಠ, ಪುತ್ತಿಗೆ ಮಠ, ಆದಮಾರು ಮಠ ಎಲ್ಲ ಮಠದಲ್ಲೂ ಕೂಡ ಒಂದು ರೀತಿಯಾದಂಥ ಸಂತೋಷದ ವಾತಾವರಣ ಇದೆ. ಪೇಜಾವರ ಮಠ, ಪಾಲಿಮಾರು ಮಠ, ಕೃಷ್ಣಪುರ ಮಠ, ಶಿರೂರು ಮಠ ಇಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ಇದೊಂದು ಸಂಭ್ರಮದ ವಿಚಾರ ಆಗಿರುವಂಥದ್ದು. ಆ ಭಾಗದಲ್ಲಿ ಹೆಚ್ಚಿನದಾಗಿ ಇಲ್ಲಿ ಆರಾಧನೆಯನ್ನು ಮಾಡಲಾಗುತ್ತೆ. 2 ವರ್ಷಕ್ಕೊಮ್ಮೆ ಅಷ್ಟಮಠಗಳ ಪೈಕಿ ಒಬ್ಬರಿಗೆ ಕೃಷ್ಣ ಮಠದ ಪೂಜಾ ಕಾರ್ಯ ಮಾಡುವಂಥ ಸೌಭಾಗ್ಯ ಸಿಗತ್ತೆ. 12 ವರ್ಷಗಳ ಬಳಿಕ ಒಲಿದು ಬರುವಂಥ ಪೂಜಾ ಕಾರ್ಯದ ಅವಕಾಶಗಳು, ಆ ಅವಕಾಶಕ್ಕಾಗಿ ಕಾತುರದಿಂದ ಕಾಯ್ತಾ ಇರ್ತಾರೆ ಅಭಿಮಾನಿಗಳಿಗೂ, ಆ ಮಠದ ಭಕ್ತಾದಿಗಳಿಗೂ ಕೂಡ ಖುಷಿಯ ವಿಚಾರ. ಕೃಷ್ಣ ಪೂಜೆಗೆ ಅಧಿಕಾರವನ್ನು ಹಸ್ತಾಂತರವೇ ಪರ್ಯಾಯ ಮಹೋತ್ಸವ ಅಂತ ಕರೆಯುವಂಥದ್ದು. ಈ ಮಠಗಳಿದೆಯಲ್ಲ, ಆ ಒಂದೊಂದು ಮಠಕ್ಕೆ ಅವಕಾಶಗಳು ಸಿಕ್ಕ ಹಾಗೇನೆ ಅವ್ರುಗಳಿಗೆ ಒಂದು ರೀತಿಯಾದಂಥ ಖುಷಿ, ನಮ್ಮ ಮಠಕ್ಕೆ ಈ ಬಾರಿ ಅವಕಾಶ ಸಿಕ್ಕಿದೆ ಅಂತ. ಆ ಕಾರಣಕ್ಕಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಾರೆ. ಈ ಬಾರಿ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರಿಂದ ಪೀಠಾರೋಹಣವನ್ನು ಮಾಡಲಾಗತ್ತೆ. ಇನ್ನು 500 ವರ್ಷಗಳಿಗೂ ಅಧಿಕ ಇತಿಹಾಸವಿರುವಂಥ ಉಡುಪಿ ಪರ್ಯಾಯ ಮಹೋತ್ಸವ. ಈ ಕಾರ್ಯಕ್ರಮ ನೋಡಬೇಕು ಅಂತ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತಾದಿಗಳು ಆಗಮಿಸ್ತಾರೆ. ರಾಮನೂರಿನಲ್ಲಿ ಒಂದು ರೀತಿಯಾದಂಥ ಸಂಭ್ರಮ, ಕೃಷ್ಣ ಊರಿನಲ್ಲಿ ಇನ್ನೊಂದು ರೀತಿಯಾದಂಥ ಸಂಭ್ರಮ ಮನೆ ಮಾಡಿರುವಂಥದ್ದು. ಪ್ರತಿ 2 ವರ್ಷಕ್ಕೊಮ್ಮೆ ಜನವರಿ 18ರಂದು ಈ ಪರ್ಯಾಯ ಉತ್ಸವ ನೆರವೇರುತ್ತೆ. ಈ ಬಾರಿ 252ನೇ ಪರ್ಯಾಯ ಮಹೋತ್ಸವ ನಡೀತಾ ಇರುವಂಥದ್ದು. ಇದು ಕೂಡ ಖುಷಿಯ ವಿಚಾರ ಆಗಿದೆ, ಸಂಭ್ರಮದ ವಿಚಾರ. ಪುತ್ತಿಗೆ ಮಠದ 4ನೇ ಪರ್ಯಾಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಪ್ರತಿದಿನ 15ರಿಂದ 20 ಸಾವಿರ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಕಾರ್ಯಕ್ರಮ ನೆರವೇರುತ್ತೆ. ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯಿಂದ ಪೀಠಾರೋಹಣವನ್ನು ನೆರವೇರಿಸಲಾಗತ್ತೆ. ಸುಗುಣೇಂದ್ರ ಸ್ವಾಮೀಜಿಯಿಂದ ಇದು 4ನೇ ಬಾರಿ ನಡೆಸುವಂಥದ್ದು. ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಪೀಠಾರೋಹಣ ಮಾಡೋದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಕೃಷ್ಣ ಮಠದ ದ್ವೈವಾರ್ಷಿಕ ಉತ್ಸವವಾಗಿದೆ. ಇದೊಂದು ಮಹೋತ್ಸವ. ಪರ್ಯಾಯ ಕಾಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೆರವೇರುತ್ತೆ. ಪ್ರತಿ ನಿತ್ಯವೂ ಪ್ರತಿ ದಿನವೂ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗತ್ತೆ. ಈ ಕನಕದಾಸ ಮಂಟಪ ವೇದಿಕೆಯಲ್ಲಿ ನಿತ್ಯ ನಿರಂತರ ಕಾರ್ಯಕ್ರಮಗಳು ಜರುಗಲಿದೆ.
ಆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಆಗಮಿಸ್ತಾರೆ. ರಥಬೀದಿ, ಪಾರ್ಕಿಂಗು, PPC ಕಾಲೇಜು, ಜೋಡುಕಟ್ಟೆ ಸೇರಿದಂತೆ ವಿವಿಧ ಕಡೆ ವೇದಿಕೆಯನ್ನು ಸಿದ್ಧ ಮಾಡಲಾಗಿದೆ. ಎಲ್ಲ ವೇದಿಕೆಯಲ್ಲೂ ಒಂದೊಂದು ಕಾರ್ಯಕ್ರಮ ಇರುತ್ತೆ. ಭಜನೆ, ಸಂಗೀತ, ರಸಮಂಜರಿ, ಯಕ್ಷಗಾನ, ನಾಟಕ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನೆರವೇರಲಿದೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಉಡುಪಿ ಕೃಷ್ಣ ಮಠ ಪರ್ಯಾಯ ಪೀಠಾಧಿಪತಿಗಳಾಗಿ ಹಲವು ನಿಯಮಗಳು ಇದೆ. ಆ ಎಲ್ಲ ನಿಯಮಗಳನ್ನು ಫಾಲೋ ಮಾಡಬೇಕಾಗತ್ತೆ. ಪೀಠಾರೋಹಣದ ಬಳಿಕ ಕೃಷ್ಣ ಮಠದ ರಥಬೀದಿ ಬಿಟ್ಟು ಎಲ್ಲಿಗೂ ಹೋಗುವ ಹಾಗಿಲ್ಲ. ಇದೊಂದು ಅಲ್ಲಿ ನಡ್ಕೊಂಡು ಬಂದಿರುವಂಥ ಸಂಪ್ರದಾಯ ಆಗಿದೆ. ಹೊರಗಿನ ಇತರೆ ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸುವಂತೆಯೂ ಕೂಡ ಇಲ್ಲ. ಯಾವುದೇ ಕಾರ್ಯಕ್ರಮಗಳಾಗಿದ್ರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗಿಲ್ಲ. ಮತ್ತು ಉಡುಪಿ ಶ್ರೀಕೃಷ್ಣನ ಪೂಜಾ ಕಾರ್ಯದ ಮೂಲ ಜವಾಬ್ದಾರಿ ಇವರದ್ದೇ ಆಗಿರುತ್ತೆ. ಎಲ್ಲ ಜವಾಬ್ದಾರಿಯನ್ನು ಇವರೇ ಹೊತ್ತುಕೊಳ್ಬೇಕು. ಪ್ರತಿನಿತ್ಯವೂ ನಡೆಯುವಂಥ ಪೂಜೆಯಿಂದ ಹಿಡಿದು ಅಷ್ಟಮಠದ ಯತಿಗಳು ಸಮುದ್ರ ದಾಟಿ ವಿದೇಶಕ್ಕೆ ಹೋಗಬಾರ್ದು ಅನ್ನುವಂಥ ನಿಯಮ ಕೂಡ ಇದೆ. ಇದನ್ನು ಅಂದರೆ ನಾವು ವಿದೇಶಕ್ಕೆ ಹೋಗಿ ಬರ್ತೀವಿ, ಅಲ್ಲೂ ಕೂಡ ಭಕ್ತಾದಿಗಳಿದ್ದಾರೆ, ಇದ್ಯಾವುದನ್ನು ಮಾಡೋ ಹಾಗಿಲ್ಲ. ಪುತ್ತಿಗೆ ಶ್ರೀಗಳಿಂದ ಇದು 4ನೇ ಬಾರಿ ಪರ್ಯಾಯ ಪೀಠಾರೋಹಣ ಆಗ್ತಾ ಇರುವಂಥದ್ದು. ಇನ್ನೊಂದು ಹೆಮ್ಮೆಯ ಮತ್ತು ಖುಷಿಯ ವಿಚಾರ ಭಕ್ತಾದಿಗಳಿಗೆ. ಇವತ್ತು ಬೆಳಗ್ಗೆಯಿಂದಲೂ ವಿಶೇಷವಾದಂಥ ಪೂಜಾ ಕಾರ್ಯಗಳು ಪ್ರಾರಂಭ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಉಡುಪಿಯಲ್ಲಿ ಯಾವ ರೀತಿಯಾದಂಥ ಸಂಭ್ರಮ ಸಡಗರ ಮನೆ ಮಾಡಿದೆ ಆದಿತ್ಯ? ಆದಿತ್ಯ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಉಡುಪಿಯಲ್ಲಿ ಯಾವ ರೀತಿಯಾದಂಥ ಸಂಭ್ರಮ ಸಡಗರ ಪ್ರಾರಂಭ ಆಗಿದೆ? ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂಥ ಪೂಜಾ ಕಾರ್ಯಗಳು ಎಲ್ಲವೂ ಕೂಡ ನೆರವೇರ್ತಾ ಇದೆ. ಇವತ್ತು ಇಡೀ ದಿನ ಏನೆಲ್ಲ ಕಾರ್ಯಗಳು ಇರುತ್ತೆ? ನೀತಿ, ನಿಜವಾಗ್ಲೂ ಕೂಡ ಉಡುಪಿ ಜಿಲ್ಲೆಯ ಒಂದು ದ್ವೈವಾರ್ಷಿಕ ಹಬ್ಬ. ಇಡೀ ದೇಶದಲ್ಲೇ ಕೂಡ ಒಂದು ರೀತಿಯ ಸದ್ದನ್ನು ಮಾಡಿರುವಂಥ ಅನೇಕ ಜನ ದೇಶದ ಬೇರೆ ಬೇರೆ ಮೂಲೆಯಿಂದ ಈ ಒಂದು ಹಬ್ಬಕ್ಕೋಸ್ಕರ ಆಗಮಿಸ್ತಾರೆ. ಆ ಒಂದು ಹಬ್ಬ ಯಾವುದು ಅಂತ ಹೇಳಿದರೆ ಅದು ಉಡುಪಿಯ ಒಂದು ಪರ್ಯಾಯ ಮಹೋತ್ಸವ. 2 ವರ್ಷಕ್ಕೊಮ್ಮೆ ನಡೆಯುವಂಥ ಪರ್ಯಾಯ ಮಹೋತ್ಸವಕ್ಕೆ ಅನೇಕ ದಿನಗಳಿಂದ, ಅನೇಕ ತಿಂಗಳುಗಳಿಂದ ಭಕ್ತರು ಕಾತುರರಾಗಿರ್ತಾರೆ. ಆ ಒಂದು ಸಂಭ್ರಮವನ್ನು ಕಣ್ತುಂಬಿಕೊಳ್ಬೇಕು, ಆ ಉಡುಪಿಯ ಕೃಷ್ಣ ಮಠದ ವೈಭವವನ್ನು ಕಣ್ತುಂಬಿಕೊಳ್ಬೇಕು, ಆ ಪರ್ಯಾಯ ಪೀಠಾರೋಹಣ ಮಾಡುವಂಥ ಯತಿಗಳನ್ನು ಕಣ್ತುಂಬಿಕೊಳ್ಬೇಕು, ಅವರು ದರ್ಬಾರನ್ನು ಮಾಡುವಂಥ ಆ ಒಂದು ಚಂದವನ್ನು ನೋಡಬೇಕು, ಅಂದವನ್ನು ನೋಡಬೇಕು ಅನ್ನುವಂಥ ರೀತಿಯಲ್ಲಿ ಕಾತುರರಾಗಿರ್ತಾರೆ. ಇವತ್ತಿಗೆ ಆ ದಿನ ಆಗಮಿಸಿದಿರುವಂಥದ್ದು ನೀತಿ. ಇವತ್ತು ಬೆಳಗಿನಿಂದಲೇ ಇವತ್ತು ಪರ್ಯಾಯ ಮಹೋತ್ಸವ ಏನಿದೆ, ಈ ಬಾರಿ ಪರ್ಯಾಯ ಪೀಠಾರೋಹಣ ಮಾಡಲಿರುವಂಥ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಉಡುಪಿಯ ಅಷ್ಟಮಠಗಳ ಪೈಕಿ ಒಂದಾಗಿರುವಂಥ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಇವತ್ತು ಪರ್ಯಾಯ ಪೀಠಾರೋಹಣವನ್ನ ಮಾಡಲಿಕ್ಕಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ಆಗಿದೆ. ಇಡೀ ಉಡುಪಿಯೇ ಮಧುವನಗಿತ್ತಿಯ ರೀತಿಯಲ್ಲಿ ಸಿಂಗಾರಗೊಂಡಿದೆ. ಇದೇ ಪುತ್ತಿಗೆ ಮಠದ ಶ್ರೀಗಳು ಇವತ್ತು ಪರ್ಯಾಯ ಪೀಠಾರೋಹಣವನ್ನ ಮಾಡಲಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇವತ್ತು ಪರ್ಯಾಯ ಪೀಠಾರೋಹಣವನ್ನ ಮಾಡಲಿಕ್ಕೆ ಇರುವಂತಹ ಪುತ್ತಿಗೆ ಶ್ರೀಯವರ ಮಠ, ಪುತ್ತಿಗೆ ಮಠ ಏನಿದೆ ಅದರ ಮುಂಭಾಗ ನಾವಿದ್ದೇವೆ. ಕೃಷ್ಣ ಮಠ ಅಂದ್ರೆ ಕೇವಲ ಕೃಷ್ಣ ದೇವಸ್ಥಾನ ಮಾತ್ರ ಅಲ್ಲ, ಕೃಷ್ಣ ದೇವಸ್ಥಾನದ ಸುತ್ತಮುತ್ತ ಆ ರಥಬೀದಿಯಲ್ಲಿ ಅನೇಕ ಮಠಗಳಿವೆ, ಅಷ್ಟಮಠಗಳಿವೆ. ಆ ಅಷ್ಟಮಠಗಳಿಗೆ 2 ವರ್ಷಗಳಿಗೊಮ್ಮೆ ಕೃಷ್ಣದೇವರ ಪೂಜಾ ಕೈಂಕರ್ಯವನ್ನು ನೆರವೇರಿಸುವಂತಹ ಆ ಕೃಷ್ಣ ಮಠದ ಸಂಪೂರ್ಣ ಆಡಳಿತ ಅಧಿಕಾರವನ್ನು ಪಡೆದುಕೊಳ್ಳುವಂಥ ಒಂದು ಸೌಭಾಗ್ಯ ಒದಗಿ ಬರುತ್ತೆ. ಆ ಸೌಭಾಗ್ಯ ಹಸ್ತಾಂತರವಾಗುವಂಥ ದಿನವೇ ಪರ್ಯಾಯ ಮಹೋತ್ಸವ ಅಂತ ಹೇಳಲಾಗುತ್ತೆ. ಸೊ ಇವತ್ತು ಪರ್ಯಾಯ ಮಹೋತ್ಸವದ ದಿನ. ಇವತ್ತು ಪರ್ಯಾಯ ಪೀಠಾರೋಹಣವನ್ನು ಮಾಡಲಿಕ್ಕಿರುವಂಥದ್ದು ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು. ಇವತ್ತು ಬೆಳಗಿನಿಂದಲೇ ಎಲ್ಲ ರೀತಿಯ ಕಾರ್ಯಕ್ರಮಗಳು ಆರಂಭವಾಗಿದೆ. ಪ್ರಮುಖವಾಗಿ ವೈದಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥದ್ದು ಇವತ್ತು ಆ ಸಂಜೆಯ ನಂತರ. ಯಾಕಂದರೆ ಆ ರಾತ್ರಿಯ ಹೊತ್ತಿನಲ್ಲಿ ಚುಮು ಚಳಿಯ ನಡುವೆ ಸುಗುಣೇಂದ್ರ ಶ್ರೀಪಾದರು ಏನಿದ್ದಾರೆ ಇವರು ಕಾಪು ಸಮೀಪ ಅಂದರೆ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿರುವಂಥ ಕಾಪು ಸಮೀಪದ ದಂಡತೀರ್ಥದಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಅಲ್ಲಿಂದ ಭವ್ಯ ಮೆರವಣಿಗೆಯ ಮೂಲಕ ಕೃಷ್ಣ ಮಠಕ್ಕೆ ಆಗಮಿಸ್ತಾರೆ. ಆ ಕೃಷ್ಣ ಮಠಕ್ಕೆ ಆಗಮಿಸುವಂಥ ಆ ಒಂದು ಮೆರವಣಿಗೆ ಏನಿದೆ ಅದೇ ಈ ಒಂದು ಪರ್ಯಾಯದ ಕೇಂದ್ರ ಬಿಂದು. ಬೇರೆ ಬೇರೆ ಮನೋರಂಜನಾ ತಂಡಗಳು, ಬೇರೆ ಬೇರೆ ಕಲಾ ತಂಡಗಳು ಇದರಲ್ಲಿ ಭಾಗವಹಿಸುತ್ತೆ. ನಾಡಿನ ಅನೇಕ ಪ್ರಸಿದ್ಧ ಗಣ್ಯರು, ರಾಜಕೀಯ ಮುಖಂಡರು, ರಾಜಕೀಯ ಗಣ್ಯರು, ಅನೇಕ ಜನರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಕೇವಲ ಪುತ್ತಿಗೆ ಮಠದ ಶ್ರೀಗಳು ಮಾತ್ರವಲ್ಲದೆ ಅಷ್ಟಮಠದ ಬೇರೆ ಮಠದ ಶ್ರೀಗಳು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಇದರಲ್ಲಿ ಪಾಲ್ಪಡೆಯುವಂಥದ್ದು. ಭವ್ಯ ಪಲ್ಲಕ್ಕಿಯ ಮೆರವಣಿಗೆಯ ಮೂಲಕ ಇಲ್ಲಿಗೆ ಕೃಷ್ಣ ಮಠಕ್ಕೆ ಶ್ರೀಗಳ ಒಂದು ಆಗಮನ ಅನ್ನುವಂಥದ್ದು ಆಗುತ್ತೆ. ಆ ನಿಟ್ಟಿನಲ್ಲಿ ಯಾವ ಭಾಗದಲ್ಲಿ ಶ್ರೀಗಳು ಮೆರವಣಿಗೆಯ ಮೂಲಕ ಆಗಮಿಸ್ತಾರೋ ಆ ಭಾಗವನ್ನೆಲ್ಲವನ್ನ ಕೂಡ
ಬಹಳ ಅಂದವಾಗಿ ಚಂದವಾಗಿ ಸಿಂಗಾರಗೊಳಿಸಲಾಗಿದೆ. ವಿದ್ಯುತ್ ದೀಪ ಅಲಂಕಾರ ಆಗಿರ್ಬೋದು, ಧ್ವಜಗಳನ್ನು ಕಟ್ಟುವ ಮೂಲಕ ಬೇರೆ ಬೇರೆ ರೀತಿಯ ಒಂದು ರೀತಿ ಉಡುಪಿಯ ಸಾಂಸ್ಕೃತಿಕ ಮೆರುಗನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಅದನ್ನು ಸಿಂಗಾರಗೊಳಿಸಿರುವಂಥದ್ದು. ಕೇವಲ ಕೃಷ್ಣ ಮಠದ ಆವರಣ ಮಾತ್ರವಲ್ಲದೆ ಇಡೀ ಉಡುಪಿಗೆ ಭವ್ಯವಾಗಿ ಇವತ್ತು ಸಿಂಗಾರಗೊಂಡಿದೆ. ಹಾಗಾಗಿ ಇವತ್ತಿನ ಒಂದು ಪರ್ಯಾಯ ಮಹೋತ್ಸವ ಏನಿದೆ, ಈಗ ಕ್ಷಣಗಣನೆ ಅನ್ನುವಂಥದ್ದು ಆರಂಭವಾಗಿದೆ. ಪರ್ಯಾಯ ಪೀಠಾರೋಹಣವನ್ನ ಮಾಡಿದ ಬಳಿಕ ಪುತ್ತಿಗೆ ಶ್ರೀಗಳು ಬೇರೆಲ್ಲೂ ಹೋಗುವಂಥದ್ದು ಇಲ್ಲ. ಆ ರೀತಿಯ ಒಂದು ನಿಯಮ ಇರುವಂಥದ್ದು, ಬೇರೆ ಯಾವುದೇ ಕಡೆಗಳಿಗೂ ಅವರು ಹೋಗುವಂಥದ್ದಿಲ್ಲ. ಆ ಕಾರಣಕ್ಕೋಸ್ಕರ ಈ ಪರ್ಯಾಯ ಮಹೋತ್ಸವದ ಮುಂಚಿತವಾಗಿ ಅವರು ಎಲ್ಲ ಮನೆಗಳಿಗೆ ಭೇಟಿ ಮಾಡುವಂಥದ್ದಾಗಿರ್ಬೋದು, ಭಕ್ತರನ್ನ ಭೇಟಿ ಮಾಡುವಂಥದ್ದಾಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡುವಂಥದ್ದಾಗಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡಿದ್ದಾರೆ. ಇನ್ನು 2 ವರ್ಷಗಳ ಕಾಲ ಕೃಷ್ಣ ಮಠದ ಶ್ರೀಕೃಷ್ಣ ದೇವರ ಒಂದು ಪೂಜಾ ಕೈಂಕರ್ಯದ ನಿಯಮಗಳಾಗಿರ್ಬೋದು ಅಥವಾ ಇಡೀ ಕೃಷ್ಣ ಮಠದ ಒಂದು ಆಡಳಿತ ವ್ಯವಸ್ಥೆಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂಥದ್ದು ಇವತ್ತು ನಡೆಯುವಂಥ ಈ ಪರ್ಯಾಯದ ಮೂಲಕ ನಡೆಯುತ್ತೆ. ಇನ್ನು 2 ವರ್ಷಗಳ ಕಾಲ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಇಲ್ಲಿ ಕೃಷ್ಣ ಮಠದ ಶ್ರೀ ಕೃಷ್ಣ ದೇವರ ಪೂಜೆಯನ್ನು ನೆರವೇರಿಸಲಿದ್ದಾರೆ. ಇವತ್ತು ಪಲ್ಲಕ್ಕಿಯ ಮೆರವಣಿಗೆಯ ಮೂಲಕ ಕೃಷ್ಣ ಮಠಕ್ಕೆ ಬಂದ ಬಳಿಕ ಇಲ್ಲಿ ಹಿಂದೆ ಇದ್ದಂಥ ಶ್ರೀಗಳಿಂದ ಈ ಪೂಜೆಯ ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಪುತ್ತಿಗೆ ಶ್ರೀಗಳಿಗೆ ಆಗುತ್ತೆ. ಅದಾದ ಬಳಿಕ ಬಹಳ ಮಹತ್ವವನ್ನು ಪಡೆದಿರುವಂಥ ಸರ್ವಜ್ಞ ಪೀಠದಲ್ಲಿ ಅವರು ಆಸೀನರಾಗ್ತಾರೆ. ತನ್ಮೂಲಕ ಅವರು ಮಠದ ಆಡಳಿತದ ಒಂದು ಚುಕ್ಕಾಣಿಯನ್ನು ಹಿಡಿತಾರೆ. ಬಳಿಕ ಬಹುನಿರೀಕ್ಷಿತವಾಗಿರುವಂಥ ರಾಜಾಂಗಣದ ಒಂದು ದರ್ಬಾರ್ ಏನಿದೆ, ಈ ರಾಜಾಂಗಣದ ದರ್ಬಾರ್ನಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ, ಅನೇಕ ಸನ್ಮಾನ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಇದರೊಂದಿಗೆ ಇನ್ನು 2 ವರ್ಷಗಳ ಕಾಲ ಉಡುಪಿಯ ಕೃಷ್ಣ ಮಠದಲ್ಲಿ ಮಾಡಲಿಕ್ಕಿರುವಂಥ ಆಡಳಿತಾತ್ಮಕ ಅಥವಾ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಯಾವ ರೀತಿಯ ಒಂದು ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಅಥವಾ ಯಾವ ರೀತಿಯ ಒಂದು ಅಭಿವೃದ್ಧಿಯ ಯೋಜನೆಗಳು ನಡೆಯಲಿಕ್ಕಿದೆ, ಈ ಎಲ್ಲದರ ಬಗ್ಗೆ ಕೂಡ ಪುತ್ತಿಗೆ ಶ್ರೀಗಳು ಇವತ್ತು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಒಟ್ಟಾರೆಯಾಗಿ ಇಡೀ ಉಡುಪಿ ಅಲ್ಲದೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಇವತ್ತು ಜನರು ಆಗಮಿಸಿದ್ದಾರೆ. ದೇಶದ ನಾನಾ ಮೂಲೆಯಿಂದ ಜನರ ಆಗಮನ ಆಗಿದೆ. ಇವತ್ತಿನ ಒಂದು ಸಂಜೆಯ ಕಾರ್ಯಕ್ರಮಕ್ಕೋಸ್ಕರ ಎಲ್ಲರೂ ಕೂಡ ಕಾತುರರಾಗಿದ್ದಾರೆ. ನೀತಿ ಓಕೆ, ಧನ್ಯವಾದ ಅಜಿತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.